ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ತ್ರಿವಳಿ ರತ್ನಗಳನ್ನ ನಮ್ಮ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಕಡಬ್ಗೆರೆ ಮುನಿರಾಜು ಸರ್, ವೆಲ್ಕಮ್ ಸರ್. ನಮ್ಮ ವೇಮಗಲ್ ನಾರಾಯಣ ಸ್ವಾಮಿ ಸರ್, ವೆಲ್ಕಮ್ ಸರ್. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ದಿ ವೆರಿ ಬ್ಯೂಟಿಫುಲ್ ಅರ್ಚನಾ ಉಡುಪ ಮ್ಯಾಮ್. ನಮ್ಮ ಮುಂದಿನ ಗಾಯಕ ಮಾರಣ್ಣ KS ಆನ್ ಸ್ಟೇಜ್ ಪ್ಲೀಸ್. ಮಾರಣ್ಣ ಅವರೇ ಹೇಗಿದ್ದೀರಿ? ಆರಾಮಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಯಾವ ಹಾಡನ್ನು ಹಾಡ್ತಿದ್ದೀರಿ? ಇವತ್ತು ನಾನು ತವರಿನಲ್ಲಿ ಹೆಣ್ಮಕ್ಳಿಗೆ ತಾಯಿ ಎಷ್ಟು ಪ್ರಮುಖ ವಸ್ತುವಾಗ್ತಾರೆ ಅನ್ನೋ ಒಂದು ವಸ್ತುವನ್ನು ಇಟ್ಕೊಂಡು ಒಂದು ಹಾಡು, ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ ಎನ್ನುವಂತಹ ಒಂದು ಗೀತೆಯನ್ನು ಹಾಡ್ತಾ ಇದ್ದೇನೆ. ಓಕೆ, ಬಲ್ಲಿ ಜೋರಾದ ಚಪ್ಪಾಳಿ ನಮ್ಮ ಮಾರಣ್ಣ ಅವರಿಗೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ. ಓ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ, ಬರೆದು ಕಳಿಸಿದನು ಏನ ಮಾಡಲಿ ಕರುಣೆ ಇಲ್ಲ ಶಿವಗ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ, ಬರೆದು ಕಳಿಸಿದನು ಏನ ಮಾಡಲಿ ಕರುಣೆ ಇಲ್ಲ ಶಿವಗ. ಸಿರಿಯ ತವರಿನ ತುತ್ತು ಕೂಳಿಗೆ ನಾವಾಗಿರಲಿಲ್ಲ, ಸಿರಿಯ ತವರಿನ ತುತ್ತು ಕೂಳಿಗೆ ನಾವಾಗಿರಲಿಲ್ಲ. ಕರುಳು ತಡೆಯದೆ ಅಣ್ಣನ ನೋಡಲು ಹೊರಟು ಬಂದೆನವ್ವ, ಅವ್ವ ಹೊರಟು ಬಂದೆನವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ. ಮಡಿಲಗ ಒಂದು ಕಂಕಳಗ ಒಂದು ಕೂಸನು ತಬ್ಬಿಕೊಂಡು, ಹರಗರೆಯುತ್ತ ಉಸಿರು ಹಾಕುತ್ತಾ ಬಂದೆನು ನಡಕೊಂಡು. ಮಡಿಲಗ ಒಂದು ಕಂಕಳಗ ಒಂದು ಕೂಸನು ತಬ್ಬಿಕೊಂಡು, ಹರಗರೆಯುತ್ತ ಉಸಿರು ಹಾಕುತ್ತಾ ಬಂದೆನು ನಡಕೊಂಡು. ತವರಿನ ಹೊಸ್ತಿಲು ತುಳಿಯುವುದರೊಳಗ ಅಣ್ಣನ ಹೆಂಡತಿಯೋ, ತವರಿನ ಹೊಸ್ತಿಲು ತುಳಿಯುವುದರೊಳಗ ಅಣ್ಣನ ಹೆಂಡತಿಯೋ,
ಬಾಗಿಲಲ್ಲಿ ನಿಂತು ತುಟಿಯ ಬಿರುಚುತ್ತ ಒಳಗೆ ನಡೆದಳಾಗ, ಅಣ್ಣ ಒಳಗೆ ನಡೆದಳಾಗ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ. ನೆತ್ತಿಯ ಮೇಲೆ ಬಿಸಿಲು ಬಂದಿತು ಮಕ್ಕಳು ತಡವರಿಸಿ, ನೀರಿಗಾಗಿ ಕಣ್ಣೀರು ಹಾಕುತ್ತಾ ಅತ್ತವು ಕುಸು ಕುಸುಕಿ. ನೆತ್ತಿಯ ಮೇಲೆ ಬಿಸಿಲು ಬಂದಿತು ಮಕ್ಕಳು ತಡವರಿಸಿ, ನೀರಿಗಾಗಿ ಕಣ್ಣೀರು ಹಾಕುತ್ತಾ ಅತ್ತವು ಕುಸು ಕುಸುಕಿ. ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಇಂದು ನೀರಿಗೂ ಗತಿ ಇಲ್ಲ, ಆ ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಇಂದು ನೀರಿಗೂ ಗತಿ ಇಲ್ಲ. ಬಾ ನನ್ನ ಮಗಳೇ ಯಾವಾಗ ಬಂದೆ ಎಂದು ಕರೆಯುವ ಕರುಳಿಲ್ಲ, ಅಣ್ಣ ಕರೆಯುವ ಕರುಳಿಲ್ಲ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ, ಅವ್ವ ನನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು. ಮಾರಣ್ಣ ಅವರೇ ಹೇಳಿ ಮೇಡಮ್. ಓಕೆ, ಈಗ ನಮ್ಮ ವೇಮ್ಗಲ್ ಸರ್ ಅವ್ರನ್ನ ಕೇಳೋಣ. ಮಾರಣ್ಣವರೇ ಹೇಳಿ ಸರ್. ಗುರುರಾಜ್ ಹೊಸಕೋಟೆ ಹಾಡಲ್ಲ ಇದು? ಹೌದು ಸರ್. ಈ ಹಾಡು ಅತ್ತಿಗೆ ಮೇಲೆ ಬರ್ತಕ್ಕಂಥ ಒಂದು ಹಾಡು. ಜಾನಪದದಲ್ಲಿ ಜನಗಳು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ವೈರುಧ್ಯಗಳಿರ್ತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅನ್ನೋದಕ್ಕೆ ನಮ್ಮ ಜಾನಪದರು ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ಗುರುರಾಜ್ ಹೊಸಕೋಟೆ ಅವರ ಈ ಹಾಡು ತುಂಬ ಜನಪ್ರಿಯವಾದ ಗೀತೆ, ಬಟ್ ಒಳ್ಳೆಯ ಭಾವುಕವಾದಂಥ ಹಾಡಿದು. ಚೆನ್ನಾಗಿ ಆಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಧನ್ಯವಾದಗಳು ನಿಮಗೆ. ರಾಜು ಸರ್, ಗುರುರಾಜ್ ಹೊಸಕೋಟೆಯವ್ರ ಬಗ್ಗೆ ಒಂದು ಹೆಮ್ಮೆ ವಿಷಯ ಏನಂತಂದರೆ, ತಾನು ಬರೆದಿದ್ದೀನಿ ಅಂತ ಗೊತ್ತಾಗಬಾರ್ದು ಅಂಥೇಳಿ ಎಲ್ಲೂ ಅವ್ರ ಹೆಸರನ್ನು ಹಾಕ್ಕೊಂಡಿಲ್ಲ. ಯಾಕೆಂದರೆ ವಿದ್ವಾಂಸರುಗಳು ಅವ್ರನ್ನ ಜನಪದರಲ್ಲ ನೀವು ಅಂಥೇಳಿ ತಿರಸ್ಕಾರ ಮಾಡ್ತಾನೇ ಇದ್ರು. ಯಾವಾಗಲೂ ನಿಮ್ಮದು ಜನಪದನೇ ಅಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾಯಿದ್ರು. ಒಮ್ಮೆ ನಾನೊಂದು ಸರಿ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಈ ಜನಪದ ಗೀತೆಗಳು ಅಂದರೆ ಅಜ್ಞಾತ ಕವಿಗಳ ಅಮರ ಗೀತೆಗಳು ಅಂತ ಕರಿತೀವಿ. ಅಜ್ಞಾತ ಕವಿಗಳ ಅಮರ ಗೀತೆಗಳು ಯಾರೋ ಬರೆದಿಲ್ಲ, ಆದರೆ ಇಲ್ಲಿ ಬರೆದಿರೋ ಹೆಸರು ಗೊತ್ತಾದ ತಕ್ಷಣ ನಾವು ಜನಪದ ಅಂದ್ಬಿಡ್ತೀವಿ. ನಾನು ಹೇಳೋದೇನೆಂದರೆ, ಮೌಲ್ಯ ಇರೋ ಹಾಡುಗಳು, ಅದರಲ್ಲೂ ಜನಪದ ಶೈಲಿಯ ಹಾಡುಗಳು ಅದ್ಭುತವಾಗಿದೆ. ಎಂಥ ಹಾಡು! ಆಮೇಲೆ ಕೆಲವೆಲ್ಲ ಒಂದಿಷ್ಟು ಸಾಹಿತ್ಯ ಅಲ್ಲಲ್ಲಿ ತಪ್ಪು ಹಾಡಿದ್ರಿ, ಅದೊಂದು ಚೂರು ಗಮನ ಹರಿಸಿ. ಯಾಕೆಂದರೆ ಅದೊಂದು ಅದೇ ಶ್ರುತಿ ಕೊಡಿ, ಎಫ್ ಎ ಕೊಡಿ. ಬಾಳ ಮಕ್ಕಳ ಬಡತನ ಸಂಸಾರ ನನ್ನನ್ನು ಸಿಬಿದಾಗ, ಬರೆದು ಕಳಿಸ್ಯನ ಏನ ಮಾಡಲಿ ಕರುಣ ಇಲ್ಲ ಶಿವಗ. ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಇಂದು ನೀರಿಗೂ ಗತಿ ಇಲ್ಲ. ಓ ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಇಂದು ನೀರಿಗೂ ಗತಿ ಇಲ್ಲ. ಬಾ ನನ್ನ ಮಗಳೇ ಯಾವಾಗ ಬಂದು ಎಂದು ಕರೆಯುವ ಕರುಳಿಲ್ಲ. ಮುಂದುವರಿಸಿ ನಿಮ್ಮ ಗಾಯನವನ್ನು. ತಾಯಿ ಕಳ್ಕೊಂಡಿದ್ದೀರಿ ಅಂತ ಹೇಳಿ ಅದ್ರ ಮೇಲೆ ಹಾಡಿದಿರಿ, ಇರಲಿ, ಆ ಭಾವುಕರಾಗಬೇಡಿ. ಸಂಗೀತ ಪಯಣ ಮುಂದುವರಿಲಿ, ಶ್ರುತಿ ಕಡೆ ಗಮನ ಹರಿಸಿ. ಆಯಿತು ಸರ್. ಅರ್ಚನಾ ಮ್ಯಾಮ್, ಈ ಹಾಡು ಕೇಳಿದಾಗೆಲ್ಲ ಒಂಥರ ತಲ್ಲಣ, ತಳಮಳ, ಸಂಕಟ
ಮುಂಚಿಂದಲೂ. ತಾಯಿ ಸತ್ತ ಮೇಲೆ ಬಹುಶಃ ಎಲ್ಲ ಹೆಣ್ಮಕ್ಳಿಗೂ ಈ ಹಾಡು ಕೇಳಿದ ತಕ್ಷಣ ಅದೇ ರೀತಿಯ ಒಂದು ಸಂಕಟದ ಭಾವನೆ ಹುಟ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಮದುವೆ ಆಗಿ ಬಂದಮೇಲೆ ಅವ್ರನ್ನ ದೂರ ಮಾಡಿಬಿಡ್ತಾರೆ. ಸೊ ಅಂಥ ಹೆಣ್ಮಕ್ಳಿಗೆಲ್ಲ ಇದು ತುಂಬ ಸ್ಪಂದಿಸುತ್ತೆ, ತುಂಬ ಹತ್ತಿರ ಆಗುವಂಥ ಹಾಡು. ಆಮೇಲೆ ತಾಯಿ ಅನ್ನೋ ಒಂದು ಜೀವ ಎಷ್ಟು ಇಂಪಾರ್ಟೆಂಟು ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಅನ್ನೋದನ್ನು ನಿಮ್ಮ ಭಾವನೆಯಲ್ಲಿ ವ್ಯಕ್ತಪಡಿಸಿದ್ರಿ. ನಿಮ್ಮದು ತುಂಬ ಒಂಥರ ಭಾವೋದ್ವೇಗದಂತಹ ಧ್ವನಿ ನಿಮ್ಮದು. ಈಗ ಹೇಳ್ತೀನಿ, ಕೆಲವು ಸಿಂಗರ್ಸ್ ಧ್ವನಿಯಲ್ಲಿ ಹ್ಯಾಪಿ ಸಾಂಗ್ಸ್ ತುಂಬ ಚೆನ್ನಾಗಿ ಕೇಳುತ್ತೆ. ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ದೇವರು, ಇನ್ಬಿಲ್ಟ್ ಇದೆ ನಿಮಗೆ. ನೀವು ಪ್ಯಾಥೋ ಹಾಡುಗಳು ಅಂದರೆ ಸ್ಯಾಡ್ ಸಾಂಗ್ಸ್, ದುಃಖದ ಹಾಡುಗಳು, ಅದಕ್ಕೆ ಹೇಳಿ ಮಾಡಿಸಿದ ಹಾಗಿದೆ ನಿಮ್ಮ ಧ್ವನಿ. ತವರಿನ ಹೊಸ್ತಿಲು ತುಳಿಯುವುದರೊಳಗ ಅಣ್ಣನ ಹೆಂಡತಿಯೋ ಬಾಗಿಲಲ್ಲಿ ನಿಂತು ತುಟಿಯ ಬಿರುಚುತ್ತಾ ಒಳಗೆ. ನೀವು ಪ್ರಯತ್ನನೇ ಪಡೋದು ಬೇಡ, ನೀವು ಸುಮ್ಮನೆ ಹಾಡಿದ್ರೆ ಆ ಒಂದು ಭಾವ ಕೇಳುಗರಲ್ಲಿ ಬರುತ್ತೆ. ನೀವು ಸ್ಯಾಡ್ ಸಾಂಗನ್ನು ಹಾಡಿದಾಗ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬರೋ ಥರ ಹಾಡಬಲ್ಲಂಥ ಭಾವ ನಿಮ್ಮ ಕಂಠದಲ್ಲಿದೆ. ಅದನ್ನು ಇನ್ನೂ ಚೆನ್ನಾಗಿ ನೀವು ಕೃಷಿ ಮಾಡಬೇಕು. ಯಾಕಂದರೆ ಹಾಡಿನ ಸ್ಟಾರ್ಟಿಂಗಲ್ಲಿ ಅವ್ರು ಕೊಟ್ಟಿದ್ದ ಶ್ರುತಿ ಒಂದು, ನೀವು ತಗೊಂಡು ಹಾಡಿದ ಶ್ರುತಿ ಒಂದು. ಆಮೇಲೆ ಪಾಪ ಅವರೇ ನಿಮ್ಮ ಶ್ರುತಿಗೆ ಬಂದು ಅಡ್ಜಸ್ಟ್ ಮಾಡಿಕೊಂಡ್ರು. ಆಮೇಲಿಂದ ತುಂಬ ಚೆನ್ನಾಗಿ ಕೇಳಿಸ್ತು. ನಿಮ್ಮಲ್ಲಿರೋ ಗಿಫ್ಟನ್ನು ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾರಣ್ಣ ಅವರೇ, ಥ್ಯಾಂಕ್ ಯು ಸೊ ಮಚ್. ನಮ್ಮ ಮುಂದಿನ ಸ್ಪರ್ಧಿ ಚೈತ್ರ ಎಸ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಚೈತ್ರ. ಹಾಯ್ ಅಕ್ಕ. ಓಕೆ, ಬನ್ನಿ ಮುಂದೆ ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಚೈತ್ರ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಮಾದಪ್ಪನ ಕುರಿತಾದಂಥ ಒಂದು ಮೂಲಧಾಡ್ಯ ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ ಅಕ್ಕ. ಓಕೆ, ಬರಲಿ ಜೋರದ ಚಪ್ಪಾಳೆ ನಮ್ಮ ಚೈತ್ರ ಅವ್ರಿಗೆ. ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಗುಡುಗುಟ್ಟಿದವು ಮಲೆಯ ಮಾದೇವು. ಮಾದೇವ ಎಂದರೆ ಮನೆಯೆಲ್ಲ ತುಂಬಿತು, ಮಾದೇವ ಎಂದರೆ ಮನೆಯೆಲ್ಲ ತುಂಬಿತು, ನಿಮ್ಮ ಪದವ ಸೋಕಿ ಮಲೆ
ಅಫ್ಕೋರ್ಸ್ ನೀವು ಎಷ್ಟು ಚೆನ್ನಾಗಿ ಹಾಡಿದ್ರಿ ಅನ್ನೋದ್ರ ಬಗ್ಗೆ ನಮ್ಮ ತೀರ್ಪುಗಾರರು ಹೇಳ್ತಾರೆ. ಬಟ್ ಐ ಹ್ಯಾವ್ ಅ ಕಾಂಪ್ಲಿಮೆಂಟ್ ನಿಮಗೆ. ನೀವು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಕೇಳ್ತಿದ್ರಿ ಏನು ಅಂತ. ಓಕೆ, ನೀವು ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡು ಹಾಡಿದ್ದು ನಮ್ಮೆಲ್ರಿಗೂ ಇಷ್ಟ ಆಯ್ತು. ಆ್ಯಕ್ಚುಲಿ ತುಂಬ ಚಂದ ಕಾಣಿಸ್ತಿದ್ರಿ. ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್. ನಮ್ಮ ಗಾನ ಸಿಂಚನದ ಮುದ್ದು ಹುಡುಗಿ ಚೈತ್ರ, ಬಹಳ ಮುದ್ದು. ನಗುವಿನಿಂದನೇ ಎಲ್ಲರನ್ನೂ ಗೆದ್ದುಬಿಡ್ತೀಯಮ್ಮ. ನಿಮ್ಮ ಪದವ ಸೋಕಿ ಆಮೇಲೆ ತುಂಬ ವಿಶೇಷವಾಗಿದೆ ನಿನ್ನ ಧ್ವನಿ, ತುಂಬ ವಿಶೇಷವಾಗಿದೆ. ಚಂದದ ವಾಯ್ಸ್ ಕೊಟ್ಟಿದ್ದಾನೆ ನಿನಗೆ ಪರಮಾತ್ಮ. ಆರು ಗಲ್ಲಲಿ ಜಾರು ಗಲ್ಲಲಿ ಬಂದರು ಮಾದೇವು, ಹುಟ್ಟುಗಲ್ಲುಗಳು ಗುಡುಗುಟ್ಟಿದವು ಮಲೆಯ ಮಾದೇವು. ಬಹಳ ಚೆನ್ನಾಗಿ ಹಾಡಿದೆ. ನನಗೆ ಖುಷಿಯಾಗಿದ್ದೇನು ಅಂದರೆ ಚರಣದಲ್ಲಿ ಸರ್ಪ್ರೈಸಿಂಗ್ಲಿ ಬೇರೆ ಸ್ವರಗಳು ಬರ್ತಾವೆ ಇದರಲ್ಲಿ. ಈ ರಾಗದಲ್ಲಿ ಇಲ್ಲದೇ ಇರೋ ಅನ್ಯ ರಾಗದ ಸ್ವರಗಳು ಬರ್ತವೆ. ಅದನ್ನು ಬಹಳಷ್ಟು ಜನ ಕಾಂಪಿಟೇಷನ್ ಅಂತ ಹಾಡೋದಕ್ಕೆ ಬಂದು ನಿಂತಾಗ ಹೆದರ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ತಡಬಡಾಯಿಸ್ಬಿಡ್ತಾರೆ. ನೀನು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಆ ಸ್ವರಗಳನ್ನು ಪ್ರಸ್ತುತಪಡಿಸ್ದು. ತುಂಬ ಖುಷಿಯಾಯಿತು. ಮುಂಬರುವ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಹಾಡುಗಳನ್ನು ಹಾಡಮ್ಮ. ಗಾಡ್ ಬ್ಲೆಸ್ ಯು. ಚೈತ್ರ ಅವರೇ, ಇದು ಮಲೆ ಮಹದೇಶ್ವರನ ಕುರಿತಾದ ಹಾಡಾದರೂ ಭಾಳ ಅಪರೂಪದ ಹಾಡಿದ್ದು. ಇದನ್ನು ಹೆಚ್ಚಿಗೆ ನಾವು ಎಲ್ಲಿ ಕೇಳಿಲ್ಲ. ಭಾಳ ಚಂದ ಹಾಡಿದ್ರಿ. ಮೇಡಮ್ ಹೇಳಿದಾಗೆ ಒಳ್ಳೆ ಭವಿಷ್ಯ ಇದೆ ನಿಮಗೆ. ಇನ್ನು ನಿಮ್ಮ ಕಂಠದಲ್ಲಿ ಇನ್ನೂ ಒಳ್ಳೊಳ್ಳೆಯ ಹಾಡುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ಮುನಿರಾಜು ಸರ್. ಮಲೆಯ ಮಾದೇಶ್ವರನ ಕಾವ್ಯದಲ್ಲಿ ಅನೇಕ ಹಾಡುಗಳು, ಕಾವ್ಯದಲ್ಲಿ ಬರುವಂಥ ತುಣುಕು ಗೀತೆಗಳು, ಬಿಡಿ ಗೀತೆಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇರ್ತೀರಿ. ಚೆನ್ನಾಗಿದೆ ಈ ಹಾಡು. ಸರಣಿ ಸಂಖ್ಯಮ ಪರಿಚಯ ಇದೆಯಾ ನಿಮಗೆ? ಡಿಪ್ಲೊಮಾ ಮಾಡ್ತಾ ಇದ್ದೀರಿ ಅಂತ ಹೌದು ಸರ್. ಜಾನಪದ ಮಹಾಕಾವ್ಯ. ಯಾರು ಸರಣಿ ಸಂಖ್ಯಮ ಗೊತ್ತಲ್ಲ? ಮಾದೇಶ್ವರನ ಮಹಾನ್ ಭಕ್ತೆ. ಸರಣಿ ಸಂಖ್ಯಮನ ತಾಯಿಯ ಮನೆ ದೇವರು ಮಾದೇಶ್ವರ ಅಲ್ವಾ? ನೀನು ಆ ಸರಣಿ ಸಂಖ್ಯಮ ಥರ ಕಾಣ್ತಾ ಇದೀಯ. ಭಾಳ ಅಪರೂಪದ ಹಾಡಿದು. ಆ ರಾಗ ಕೂಡ ವಿಶೇಷವಾಗಿದೆ. ಅದು ಹಾಡು ಜನಪದದಲ್ಲಿ ಈ ಥರದ್ದು ಅಪರೂಪ ಕೇಳೋಕ್ಕೆ. ಎರಡನೇ ಸಾಲ ಹಾಡ್ದಲ್ಲ, ಚರಣ ಹಾಡ್ದಲ್ಲ, ಈದುಲಿ ಅಂತ ಹಾಡೋದು ಒಂದೇ ಒಂದು ನುಡಿ ಹಾಡು. ಓಕೆ, ಏನು ಈದುಲಿಯ ಬೆನ್ನ ಮೇಲೆ ಅಂತಂದರೆ? ಮಾದೇಶ್ವರರು ಅವರ ಅಲ್ಲ, ಈದುಲಿ ಅಂದರೆ ಏನು? ಅದು ಮರಿ ಹಾಕಿರುವಂಥ. ಶಬಾಷ್, ಚಪ್ಪಾಳೆ ಕೊಡಿ. ವೆರಿ ಗುಡ್. ಈ ಜನಪದ ಭಾಷೆನಲ್ಲಿ ಈ ಅದು ಅಂದರೆ ಜನ್ಮ ಕೊಡೋದು ಅಂತ. ಆ ಮರಿ ಇರೋವಂಥ ಹುಲಿನ ತೊಗೊಂಬರೋದು ಅಷ್ಟು ಸುಲಭ ಅಲ್ಲಮ್ಮ. ಯಾಕೆ ಅಂದರೆ ಆ ಮರಿಗಳು ಇರೋ ಹುಲಿನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಉದಾಹರಣೆಗೆ ಒಂದು ಸಣ್ಣ ನಾಯಿನೇ ಮರಿ ಹಾಕಿದ್ರೆ ಹತ್ರ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಹುಲಿ ಹತ್ರ ಹೋಗೋಕ್ಕಾಗತ್ತಾ? ಮಾದೇಶ್ವರರಿಗೆ ಮಾತ್ರ ಸಾಧ್ಯ ಅಂತ ಈ ಹಾಡನ್ನು ತಿಳ್ಕೊಬೋದು ನಾವು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಗುಡ್ ಲಕ್ಸ್. ಮುಂದಿನ ಸ್ಪರ್ಧಿ ನಾಗರಾಜು ಕೆ ಆನ್ ಸ್ಟೇಜ್ ಪ್ಲೀಸ್. ನಮಸ್ತೆ ನಾಗರಾಜು ಸರ್, ಆರಾಮ? ಹಾಂ, ಆರಾಮ್ ಮೇಡಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಯಾರ ಹೊಲ ಯಾರ ಮನೆ ಈ ಸಾಂಗ್. ಈ ಹಾಡು ಹಾಡ್ತಿದ್ದೀರಾ? ಓಕೆ, ಫುಲ್ ಎಕ್ಸೈಟ್ಮೆಂಟ್ ಇಲ್ಲಿದ್ದೀರಾ? ಓಕೆ, ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಕೇಳೋಣ ಅಲ್ವಾ? ಓಕೆ ಮೇಡಮ್. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀವೋಗುವುದು ಗೊತ್ತೇ ಇಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ಯಾರವಲ ಯಾರ ಮನೆ ನಚ್ಚಿ ಕುಂತಿ ಸುಳ್ಳೆ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀವದ ಮ್ಯಾಲೆ ಇದು ಯಾರ ಪಾಲ.
ಯಾರವಲ ಯಾರ ಮನೆ ನಚ್ಚಿ ಕುಂತೆ ಸೊಳ್ಳೆ ಎಲ್ಲ ಯಾರವಲ ಯಾರ ಮನೆ ನಚ್ಚಿ ಕುಂತೆ ಸೊಳ್ಳೆ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ ಹೊದಗಿ ಬಂತು ಮರಣದ ಕಾಲ ಹೊದಗಿ ಬಂತು ಮರಣದ ಕಾಲ ನೀವದ ಮ್ಯಾಲೆ ಇದು ಯರ ಪಾಲ ಯಾರವಲ ಯಾರ ಮನೆ ನಚ್ಚಿ ಕುಂತೆ ಸೊಳ್ಳೆ ಎಲ್ಲ ಯಾರವಲ ಯಾರ ಮನೆ ನಚ್ಚಿ ಕುಂತೆ ಸೊಳ್ಳೆ ಎಲ್ಲ ಹಣವ ಬಹಳ ಗಳಿಸಿದೆ ಹೆಚ್ಚ ಹಣವ ಬಹಳ ಗಳಿಸಿದೆ ಹೆಚ್ಚ ಹಣವ ಬಹಳ ಗಳಿಸಿದೆ ಹೆಚ್ಚ ಕೊರಗಿ ಕೊರಗಿ ಗಳಿಸಿದೆ ಹೆಚ್ಚ ಯಾರ ಮನೆ ನಚ್ಚಿ ಕುಂತು ಸುಳ್ಳೆ ಎಲ್ಲ ಕೆ ನಾಗರಾಜು ಸರ್, ಏನಾಯ್ತು ಸರ್? ಮಿಸ್ ಆಯ್ತು ಸರ್, ಯಾಕೆ ಸರ್? ಹೇಳಿ ಹೇಳಿ, ಒಂದೇ ಕಡೆ ನಿಂತ್ಕೊಳ್ಳಿ, ಬನ್ನಿ. ಅವ್ರು ಫುಲ್ ಫ್ಲೋರೆಲ್ಲ ಓಡಾಡ್ಕೊಂಡು ಹಾಡಿದ್ರು, ಫುಲ್ ಮಸ್ತಿ ಮಜಾ ಮಾಡ್ಕೊಂಡು ಹಾಡಿದ್ರು. ಮರ್ತೋದ್ರ? ವಯಸ್ಸಾಯ್ತಲ್ವಾ ಹಾಗೆ. ಓಕೆ, ನನ್ನ ಕಡೆಯಿಂದ ಒಂದು ಮಾತು ಹೇಳ. ಈ ವಯಸ್ಸಲ್ಲಿ ಬಹುಶಃ ನಾವು ಈ ವಯಸ್ಸು ತಲುಪಿದಾಗ ನಾವು ಏನು ಮಾಡ್ತೀವೋ ಅಥವಾ ನಾವು ಈ ಥರ ವೇದಿಕೆ ಹತ್ತೋ ಅಷ್ಟು ಧೈರ್ಯ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನೀವು ಇಲ್ಲಿವರೆಗೂ ಬಂದಿದ್ದೀರಿ, ಇಷ್ಟು ಚೆನ್ನಾಗಿ ಹಾಡ್ತೀರಿ, ಅದನ್ನು ಕಂಪ್ಲೀಟಾಗಿ ಸದುಪಯೋಗ ಮಾಡ್ಕೊಳ್ಳಿ. ನಿಮಗೆ ಎಲ್ಲರೂ ಎನ್ಕರೇಜ್ ಮಾಡಿದ್ರು, ಇಲ್ಲಿ ಕೂತ್ಕೊಂಡಿರೋರು ಎಲ್ಲರೂ. ಲಿರಿಕ್ಸ್ ಮಾಡ್ಸೋದ್ರಾ? ಲಿರಿಕ್ಸ್ ಮಾಡ್ತಾರೆ. ಯಾವ ಖುಷಿಗೆ? ಖುಷಿ ಕೆಲ್ಸಗಳು ಟೆನ್ಷನ್ ಜಾಸ್ತಿ ಅಲ್ವಾ, ಅದಕ್ಕೆ. ಓ, ಫೋನ್ ಜಾಸ್ತಿ ಅಂತ. ಅಬ್ಬಾ, ಓಕೆ. ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ, ಆದ್ರೂ ಸಹ ಸ್ವಿಚ್ ಆಫ್ ಓಕೆ, ಹಾಗೆ ಹಾಗೆ ನೀರ್ನವ್ರ ಕಾಟ ಜಾಸ್ತಿ. ಓ, ವಾಟರ್ ಮ್ಯಾನ್ಗೆ ಕಷ್ಟ. ಅದೇ ಟೆನ್ಷನ್ ಜಾಸ್ತಿ. ಓಕೆ, ನೋ ವರೀಸ್. ಮುನಿರಾಜು ಸರ್, ಇದು ಹಾಡು ಭಾಳ ಒಳ್ಳೆ ಹಾಡು, ತತ್ವಪದ, ಜನಪದದಲ್ಲಿ ತತ್ವಪದ. ನೀವು ಹೇಳ್ತಾ ಇರಿ ಸಾಹಿತ್ಯನ ಸಾಹಿತಿ ಅಂತ ಅಂದ್ಬಿಟ್ರಿ ನಾವು ಅಲ್ವಾ? ಅದು ಸಾಹಿತ್ಯ ಯಾವಾಗಲೂ ಸಾಯಬಾರ್ದು. ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಇದು. ಒಬ್ಬ ದೊಡ್ಡ ಶ್ರೀಮಂತ ಹೋಗ್ತಾ ಇದ್ದಂತೆ ಸ್ನೇಹಿತನ ಜೊತೆಲಿ, ಈ ಭಾಗದಲ್ಲಿರೋ ಜಮೀನೆಲ್ಲ ನಂದೇ, ಇಲ್ಲಿ 10 ಎಕರೆ ಇದೆಯಲ್ಲ ಅದು ನಂದೇ, ಈ ಬಿಲ್ಡಿಂಗ್ ನಂದೇ, ಅದು ನೋಡೋದು ಹಾಸ್ಪಿಟಲ್ ಅದು ನಂದೇ, ಆ ಸ್ಕೂಲ್ ನಂದೇ, ಅದು ನಂದೇ, ಇದು ನಂದೇ, ಅದು ನಂದೇ, ಇದು ನಂದೇ ಅಂತಿದ್ದಂತೆ. ಮೇಲೆ ಭಗವಂತ ಕೂತಿದ್ದನು, ಅಯ್ಯೋ ಮೂರ್ಖ, ಎಲ್ಲ ನಂದೇ ನಂದೇ ಅಂತೀಯಲ್ಲ, ನಿನಗೆ ಉಸಿರು ಕೊಟ್ಟಿದ್ದಾನಲ್ಲ, ಉಸಿರು ಅದು ನಂದು, ಯಾವಾಗ ಬೇಕಾದ್ರೆ ತಗೊಂಡೋಗ್ತೀನಿ ಅಂದಂತೆ ಅಂತ ಹಾಡಿದು. ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆ ಎಲ್ಲ. ನೋಡೋಣ ನಿಮ್ಮ ಮುಂದಿನ ಪಯಣ. ಭಾಳ ತಯಾರಿ ಬೇಕು, ತುಂಬ ತಯಾರಿ ಬೇಕು. ಶ್ರುತಿ, ತಾಳ, ಸಾಹಿತ್ಯ ಎಲ್ಲವೂ ಮುಖ್ಯ. ಸರಿ, ಓಕೆ ಸರ್, ಆಗ್ಬೋದು. ಅರ್ಚನಾ ಮ್ಯಾಮ್, ನಿಮ್ಗೆ ಈಗ ಹೇಳ ಕರೆಕ್ಟಾಗಿ ಹೇಳಿ ಮೇಡಮ್. ಯಾವ ಶ್ರುತಿ ಯಾವ ತಾಳ ಎಲ್ಲ ಮರೆತು ಹೋಯಿತಲ್ಲ, ಕೊನೆಗೆ ಸಾಹಿತ್ಯ ಮರೆತು ಹೋಯಿತಲ್ಲ. ಅದು ಯಾಕೆ ಮರೆತು ಹೋಯ್ತು ಅಂದರೆ ಅದೇನು ಹೇಳಿ ಲಿರಿಕ್ಸು? ಯಾರವಲ್ಲ ಯಾರ ಅಲ್ಲ, ಲಾಸ್ಟ್ ಯಾವ ಚರಣ? ಹಣವ ಬಹಳ ಗಳಿಸಿದೆ ಹೆಚ್ಚ. ಹಾಂ, ಅದಕ್ಕೆ ಮರ್ತೋಗೋದು. ಹಣ ಜಾಸ್ತಿ ಆದರೆ ಎಲ್ಲ ಮರ್ತೋಗುತ್ತೆ ಮನುಷ್ಯಂಗೆ. ಆಮೇಲೆ ಇಲ್ಲಿ ಬಂದಮೇಲೆ
ಇದು ನನ್ನ ಭಾಗ್ಯ ಅಂದ್ರಲ್ಲ, ಯಾರದು ಭಾಗ್ಯ? ನಾವಿಲ್ಲಿ ಗಂಟ ಬಂದಿರೋ ಭಾಗ್ಯ ಮೇಡಮ್. ಹಂಗ ನಿಮ್ಗಳ್ನೆಲ್ಲ ನೋಡ್ತಾ ಇದೀವಲ್ಲ, ನಿಮ್ಗಳ ಜೊತೆ ಎಲ್ಲ ಬೆರ್ತಿದೀವಲ್ಲ, ಅದೇ ಒಂದು ಭಾಗ್ಯ ನನಗೆ. ಈ ವಯಸ್ಸಲ್ಲೂ ನೀವು ಈ ಥರ ಒಂದು ವೇದಿಕೆ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಥ ನಿಮ್ಮ ಮನೋಬಲ ಏನಿದೆಯಲ್ಲ ಎಲ್ಲ ಚೆನ್ನಾಗಿದೆ. ಆದರೆ ಶ್ರುತಿ ಎಲ್ಲೋ ದಾರಿ ತಪ್ಪೋಯ್ತು, ತಾಳನೂ ಎಲ್ಲೋ ದಾರಿ ತಪ್ಪೋಯ್ತು, ಕೊನೆಗೆ ಸಾಹಿತ್ಯನೂ ದಾರಿ ತಪ್ಪೋಯ್ತು. ಸೊ ಅದ್ರ ಕಡೆ ತುಂಬ ಗಮನ ಕೊಡಬೇಕು, ಆಯಿತಾ? ಓಕೆ, ಗಾಡ್ ಬ್ಲೆಸ್ ಯು ಸರ್. ಓಕೆ, ವೇಮ್ಗಲ್ ಸರ್. ನಾಗರಾಜ್ ಅವರ ಇದು ಇಮಾಮ್ ಸಾಬ್ ವಲ್ಲೇಪುರ ಅವರು ಆಡ್ತಾ ಇದ್ದಿದ್ದಾಡಲ್ಲ, ಗುಲ್ಬರ್ಗ ಧಾರವಾಡದವರು, ಅವ್ರು ಆಡಲ್ವಾ ಇದು? ಇಮಾಮ್ ಸಾಬ್ ವಲ್ಲೇಪುರ ಅವರು ಹೆಚ್ಚಿಗೆ ಗ್ರೂಪ್ ಸಾಂಗ್ಸಲ್ಲಿ ಹಾಡ್ತಾರೆ. ಒಳ್ಳೆ ಹಾಡೋದು. ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಆರೋ ತನಕ, ಕಳಸಯ್ಯ ಮಾಯದ ಪರಿಯ ಮುಕ್ತಿ ಹೊಂದಾಕಂತಾರ. ಅದೇ ಥರನೇ ಇದು ಆಸ್ತಿ ಅಂತಸ್ತು ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಅಂತಕ್ಕಂಥ ಒಳ್ಳೆ ಹಾಡು. ದುರಾದೃಷ್ಟ ನೀವು ಸಾಹಿತ್ಯ ಮರ್ತ್ರಿ. ಹಣವ ಬಹಳ ಗಳಿಸಿದೆ ಎಚ್ಚ ಮುಂದಿನ ದಿನಗಳಲ್ಲಿ ನೆನ್ಪಿಟ್ಕೊಂಡು ಓಕೆ ಸರ್. ಆಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ ನಾಗರಾಜು ಸರ್, ನಾಳೆಯಿಂದ ಬಾದಾಮಿ ಜಾಸ್ತಿ ತಿನ್ನಿ ಸರ್. ಓಕೆನಾ ಸರ್? ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸ್ಪರ್ಧಿ ಅನಘಾ ಆನ್ ಸ್ಟೇಜ್ ಪ್ಲೀಸ್. ಹಲೋ ಅನಘಾ. ಹಲೋ ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ಬಂಗಾರ ಯಾತಕ್ಕೆ ಮೈಮ್ಯಾಗ. ಓ ಹೌದಾ? ಓಕೆ, ಡನ್. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ಗುಣವೊಂದು ಇದ್ದರೆ ಹಸನಾಗಿ, ಹೇಳು ಏನೈತೆ ಮಿಗಿಲು ಅದಕ್ಕಾಗಿ. ಗುಣವೊಂದು ಇದ್ದರೆ ಹಸನಾಗಿ, ಹೇಳು ಏನೈತೆ ಮಿಗಿಲು ಅದಕ್ಕಾಗಿ. ತಿಳಿಯಾದ ಮನಸ್ಸೇ ಆಭರಣ, ನೋಡು ಅದರಾಗಿ ಇರುವುದು ಕಲ್ಯಾಣ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಎಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ನಮ್ಗೆ ಜೀವನ ಮಾಡಲು ಜಗದಾಗ. ಬಂಗಾರ ಯಾತಕ ಮೈಮ್ಯಾಗ, ನಮ್ಗೆ ಜೀವನ. ಅನಘಾ, ಎಕ್ಸೈಟ್ಮೆಂಟ್ ಇತ್ತಾ ಹಾಡಕ್ಕಿಂತ ಮುಂಚೆ? ಸ್ವಲ್ಪ ಸ್ವಲ್ಪ ಇತ್ತಾ? ಜಾಸ್ತಿ ಏನಿತ್ತು? ನರ್ವಸ್ ಆಗಿದೆ ಸ್ವಲ್ಪ. ಓಕೆ, ಎಲ್ಲ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಚನಾ ಮ್ಯಾಮ್. ಅನಘಾ,
ಇಷ್ಟು ಒಳ್ಳೆ ಸ್ಮೈಲ್ ಇಟ್ಕೊಂಡು ನಗದಿಲ್ವಲ್ಲ ಹಾಡುವಾಗ. ಅವಾಗ ಏನಾಗುತ್ತೆ ಗೊತ್ತಾ, ನೀನು ಹಾಡೋ ಸಂತೋಷದ ಮೂಡಿನ ಹಾಡು ಕೂಡ ಸ್ಯಾಡಾಗಿ ಕೇಳ್ಸೋಕ್ಕೆ ಶುರುವಾಗುತ್ತೆ. ಎನರ್ಜಿ ಡ್ರಾಪ್ ಆಗುತ್ತೆ. ಆಮೇಲೆ ನೀನು ಕೆಲವರು ಹಾಡಿದ ಹಾಗೇನೆ ನೀನು ಕೂಡ ಇನ್ನೊಂದು ಮನೆ ಜಾಸ್ತಿ ಶ್ರುತಿ ಜಾಸ್ತಿಲಿ ಹಾಡಬಹುದಿತ್ತು. ಅವಾಗ ಇನ್ನೂ ಚೆನ್ನಾಗಿ ಕೇಳಿಸ್ತಿತ್ತು. ಬಹುಶಃ ನಿನಗೆ ರೇಂಜ್ ಕಷ್ಟ ಆಗುತ್ತೆ ಅಲ್ವಾ? ನೀ ಲೋ ಹಾಡುವಾಗ ತುಂಬ ಲೋ ಆಯಿತು. ಹೈ ಹೋದಾಗ ಸ್ವಲ್ಪ ಸ್ಟ್ರಗಲ್ ಮಾಡಬಹುದೇನೋ ಜಾಸ್ತಿಲಿ ಹಾಡಿದ್ರೆ ಅಂತಲೂ ಅನ್ನಿಸ್ತು. ಸೊ ನಿನಗೂ ಅದೇ ಕರೇಜ್ ಪ್ರಾಕ್ಟೀಸ್ ಮಾಡು. ಆಮೇಲೆ ಸ್ವಲ್ಪ ಇನ್ನು ಸ್ಮೈಲ್ ಮಾಡ್ಕೊಂಡು ಹಾಡು, ಓಕೆನಾ? ಸುಂದರವಾದ ಹುಡುಗಿ ನಗ್ನಗ್ತಾ ಹಾಡಬೇಕು, ಓಕೆನಾ ಅಮ್ಮ? ಬಾಕಿ ಎಲ್ಲ ಚೆನ್ನಾಗಿ ಹಾಡ್ದು. ಇನ್ನೊಂದು ಸ್ವಲ್ಪ ನನಗೆ ಭಾವನೆ ಬೇಕು ಅನ್ನಿಸ್ತು, ಡಲ್ ಅನ್ನಿಸ್ತು. ಭಾವ ತುಂಬಿ ಹಾಡಮ್ಮ, ಓಕೆನಾ? ಗಾಡ್ ಬ್ಲೆಸ್ ಯು. ಪೆಮ್ಗಲ್ ಸರ್. ಅನಗಾರವ್ರೆ, ಬಂಗಾರ ಬಹಳ ಭಾರ ಆಗಿದೆ ಈಗ, ಬಿಟ್ಬಿಡಿ ಅದನ್ನು. ಇನ್ನೂ ಒಂದು ಚರಣ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದು ನಾಡಿದೆ ಚೆಂದ ಇತ್ತು. ಬಟ್ ಮೇಡಮ್ ಅವರೆಲ್ಲ ಹೇಳಿದ್ದಾರೆ, ಸೂಕ್ಷ್ಮತೆಗಳನ್ನು ಪಾಲಿಸ್ಕೊಂಡೋಗಿ ಒಳ್ಳೆ ಗಾಯಕಿ ಆಗ್ತೀರ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಭಾಳ ಒಳ್ಳೆ ಹಾಡಿದು. ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ, ಬಂಗಾರ ನಿನಗೆ ಸ್ಥಿರವಲ್ಲ. ಎಷ್ಟು ಒಳ್ಳೆಯ ಜನಪದ ಸಾಹಿತ್ಯ ಇದೆಲ್ಲ. ಅದ್ಭುತವಾದ ಹಾಡು ಇದು, ಮೂಲ ಜನಪದ ಹಾಡು. ಮೇಡಮ್ ಹೇಳ್ದಂಗೆ ಜನಪದ ಹಾಡುಗಳು ಯಾವಾಗಲೂ ಸ್ವಲ್ಪ ಎತ್ತರ ಸ್ಥಾಯಿಲಿರ್ತವೆ. ಯಾಕಿರ್ತವೆ ಗೊತ್ತಾ? ಅಲ್ಲಿ ಎಲ್ಲ ಊರಿನಲ್ಲೆಲ್ಲ ಸೇರ್ಕೊಂಡು ಹಾಡ್ತಿದ್ದಾಗ ಅಲ್ಲಿ ಮೈಕ್ ಸಿಸ್ಟಮ್ಸು ಇನ್ನೊಂದು ಮತ್ತೊಂದು ಯಾವುದೂ ಇರಲ್ಲ. ನಮ್ಮ ಧ್ವನಿ ಎಲ್ರಿಗೂ ಕೇಳಬೇಕು ಅಂತ ನಾವು ಸ್ವಲ್ಪ ಜೋರಾಗಿ ಹಾಡ್ತಿರೋದು. ಇದು ಅಭ್ಯಾಸ ಆಗ್ತಾ 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 ಜನಪದ ಹಾಡುಗಳು ಅಂದಾಗ ಸ್ವಲ್ಪ ಎತ್ತರದ ಧ್ವನಿ, ಬಂಗಾರ ಯಾತಕ ಮೈಮ್ಯಾಗ ಹಿಂಗೆ ಕೇಳಿದ್ರೆ ಓ ಇದು ಜನಪದ ಅನ್ನೋ ಒಂದು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಅದರಿಂದ ಚೂರು ಟ್ರೈ ಮಾಡ್ಬೋದೇನೋ ಅನ್ನೋದಷ್ಟೇ. ಬಟ್ ಪ್ರೆಸೆಂಟೇಷನ್ ಇಸ್ ಗುಡ್, ನೀಟಾಗಿದೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಅನಗ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು, ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತಿಕುಂಟೆ ಕೃಷ್ಣ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಮತ್ತಿಕುಂಟೆ ಕೃಷ್ಣ ಅವರೇ. ಚೆನ್ನಾಗಿದ್ದೀನಿ ಮೇಡಮ್, ನಿಮ್ಮೆಲ್ಲರ ಆಶೀರ್ವಾದ. ಹೌದಾ? ಓಕೆ. ಗುರುವೇನೆ ನಿನ್ನ ಆಟ ಬಲ್ಲವರು ಯಾರ್ಯಾರು ಹಾಡ್ತಿದ್ದೀರಾ ಅಲ್ಲ ಇವತ್ತು? ಮೇಡಮ್, ಫುಲ್ ಜೋಶಲ್ಲಿ ಹಾಡ್ತೀರಾ? ಹಾಡ್ತೀನಿ ಮೇಡಮ್. ನಿಮ್ಗೆ ಯಾವಾಗಲೂ ಜೋಶ್ ಇರುತ್ತೆ ಬಿಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು. ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಕಂಬಳಿಯ ಗದ್ದುಗೇರಿ, ಕುರುಬರ ಬೀರಪ್ಪನ ಮನೆಯ ಕಂಬಳಿಯ ಗದ್ದುಗೇರಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ. ತೈತೋಂ ತಗಡ್ದೋಂ ತೈತೋಂ ತಗಡ್ದೋಂ ಎಂದು ಕುಣಿವ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು, ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು. ಒಲೆಯರ ಒನ್ನಯ್ಯನ ಮನೆಯ, ಒಲೆಯರ ಒನ್ನಯ್ಯನ ಮನೆಯ, ಒಲೆಯರ ಒನ್ನಯ್ಯನ ಮನೆಯ, ಒಲೆಯರ ಒನ್ನಯ್ಯನ ಮನೆಯ, ಒಲೆಯರ ಒನ್ನಯ್ಯನ ಮನೆಯ. ಒಲೆಯರ ಒನ್ನಯ್ಯನ ಮನೆಯ ವನ್ನ ಪ್ರಸಾದಕ್ಕಾಗಿ, ಒಲೆಯರ ಒನ್ನಯ್ಯನ ಮನೆಯ ವನ್ನ ಪ್ರಸಾದಕ್ಕಾಗಿ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸ
ಒಕ್ಕಲು ಮುದ್ದಪ್ಪನ ಮನೆಯ ಒಕ್ಕಲು ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಕಲ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಂ ತಗಡ್ತೋಂ ತೈತೋಂ ತಗಡ್ತೋಂ ಬಿಂದು ಗುರುವೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೆ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಓಕೆ ಮತ್ತಿಕುಂಟೆ ಕೃಷ್ಣ ಅವರೇ, ನಿಮ್ಮ ಗುರು ನಿಮ್ಮ ಕೈ ಹಿಡ್ದಿದ್ದಾರ ನೋಡೋಣ ಸರ್. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಈ ಒಂದು ಪದ ತತ್ವ ಪದದ ಕ್ಯಾಟಗರಿ ಸೇರುವಂಥ ಪದ. ತುಂಬ ಜನ ಜನಪದ ಗಾಯಕರುಗಳು ಇದನ್ನೆಲ್ಲ ಹಾಡಿದ್ದಾರೆ. ಒಮ್ಮೆ ನಾನು ಒಂದು ಲೈವ್ ಕನ್ಸರ್ಟಲ್ಲಿ ಹಾಡಬೇಕಾದ್ರೆ ಇದರಲ್ಲಿ ವಿಶೇಷ ಏನಂತಂದರೆ ಶಿವನ ಮುಂದೆ ಎಲ್ಲರೂ ಒಂದೇ ಅನ್ನೋ ತತ್ವ ಇದು. ಜಾತಿ ಭೇದಗಳಿಲ್ಲ. ಅವ್ರವ್ರ ಕಸುಬುಗಳನ್ನು ನೋಡಿ ಭಗವಂತ ಅಲ್ಲಿ ಕೈಲಾಸದಲ್ಲಿ ಕುಣಿತಾನೆ ಅನ್ನೋ ಒಂದು ಅರ್ಥದಲ್ಲಿ ಬರುವಂಥ ಹಾಡಿದು. ಜನಪದ ಸಾಹಿತ್ಯದ ಸಂಗೀತದ ಅದರ ಮೂಲ ಭಾವನೆ ಅರ್ಥ ಮಾಡ್ಕೊಳ್ಳದೆ ಹೊರತು ಆ ಹಾಡುಗಳಿಗೆ ಮೌಲ್ಯ ಬರೋದಿಲ್ಲ. ಹಾಗಾಗಿ ನಾನು ಈ ವಾಹಿನಿ ಮೂಲಕ ಹೇಳ್ತಾ ಇರೋದೇನೆಂದರೆ ಇಂಥ ಹಾಡುಗಳು ಸಮಾಜವನ್ನು ಕಟ್ಕೊಡೋವಂಥ ಹಾಡುಗಳಾಗಬೇಕು. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಕಲೆ ಸೂಜಿಯಾಗಿರಬೇಕೆ ಹೊರತು ಕಲೆ ಕತ್ರಿಯಾಗಿರಬಾರ್ದು. ಹೌದಲ್ಲ? ಇನ್ನು ನಿಮ್ಮ ಹಾಡುಗಾರಿಕೆ ಬಗ್ಗೆ ಬಂದರೆ ಯಾವಾಗಲೂ ಕಾನ್ಫಿಡೆಂಟ್ ಇದ್ದರೆ ಶ್ರುತಿ ತಾನಾಗಿ ನಿಲ್ಲುತ್ತೆ. ಸ್ವಲ್ಪ ಕಾನ್ಫಿಡೆಂಟ್ ಕಳ್ಕೊಂಡ್ರೆ ತಾನಾಗ್ತಾನೆ ಅದು ಡ್ರಾಪ್ ಆಗ್ತಾ ಹೋಗ್ಬಿಡುತ್ತೆ ಅಲ್ವಾ? ಒಂದು ಮನೇಲಿ ಪ್ರಾರಂಭ ಮಾಡಿದ್ರೆ ಗಟ್ಟಿಯಾಗಿ ಆ ಮನೆಯಲ್ಲಿ ನಿಂತ್ಕೋಬೇಕು. ಅಲ್ಲೋಗೋ ಆ ಮನೆಗೆ ಹೋಗಿ ಈ ಮನೆಗೆ ಹೋಗಿ ಈ ಮನೆಗೆ ಹೋಗಿ ಎಲ್ಲ ಮನೆ ಸುತ್ಕೊಂಡು ಬಂದು, ಅಂದರೆ ಒಂದು ಮನೆ ಅಂದರೆ ಸ್ವರ್ಗಳಿರ್ತಾವೆ, ಅದು ಬೇರೆ ವಿಷಯ. ಶ್ರುತಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅಲ್ವಾ? ಅಲ್ಲಿ ಇಲ್ಲಿ ಎಲ್ಲ ಆಟ ಆಡ್ಕೊಂಡು ಬಂದು ಒಂದು ಕಡೆ ಗಟ್ಟಿಯಾಗಿ ನಿಂತ್ಕೋಬೇಕು. ಅದು ಯಾವಾಗ ಬರುತ್ತೆ ಅಂತಂದರೆ ಕಾನ್ಫಿಡೆಂಟಾಗಿ ಹಾಡಿದಾಗ ಮತ್ತು ಅಭ್ಯಾಸ ಮಾಡಿದಾಗ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದಿರಿ, ಧನ್ಯವಾದಗಳು. ಅರ್ಚನಾ ಮ್ಯಾಮ್. ಕೃಷ್ಣ ಅವರೇ, ಅದ್ಭುತವಾದ ಧ್ವನಿ ನಿಮ್ಮದು. ಗುರುಬರ ಬೀರಪ್ಪನ ಮನೆಯ ಕಂಬಳಿಯ ಗದ್ದುಗೇರಿ ಧ್ವನಿ ಮಾತ್ರ ದೇವರ ವರ. ಅದು ಅದರಲ್ಲಿ ನಾವು ಏನನ್ನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಕಲಿಕೆಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಹಾಳು ಮಾಡ್ಕೊಳ್ಳೋದು ಏನು ಬೇಕಾದರೂ ಅದು ನಮ್ಮ ಕೈಲಿದೆ. ಧ್ವನಿ ಅನ್ನೋದು ಮಾತ್ರ ಅದು ಒರಿಜಿನಲ್ಲು. ಅದು ಒಬ್ಬೊಬ್ಬ ಮನುಷ್ಯರಿಗೂ ಒಂದೊಂದು ವಿಭಿನ್ನವಾದಂತಹ. ಈಗ ನೀವು ಯಾರಿಗೋ ಫೋನ್ ಮಾಡಿರ್ತೀರ, ತಕ್ಷಣ ಅವ್ರು ನಿಮ್ಮ ಹೆಸರು ಬರದೇ ಹೋದ್ರೂ ತಕ್ಷಣ ಕಂಡುಹಿಡಿತಾರಲ್ವ ನಿಮ್ಮ ಧ್ವನಿ ಕೇಳಿಬಿಟ್ಟು. ಮೇರಿ ಆವಾಜ್ ಹಿ ಪಹಚಾನ್ ಹೇ ಅಂತ ಸುಮ್ಮನೆ ಎಲ್ಲ ಹೇಳಿರೋದು. ನಮ್ಮ ಧ್ವನಿಯೇ ನಮ್ಮ ಗುರುತಾಗಿರಬೇಕು. ಆ ಥರ ಒಂದು ಗುರುತನ್ನು ಮೂಡಿಸುವಂತಹ ಅಪ್ರತಿಮವಾದ ಧ್ವನಿ ಇದೆ ನಿಮಗೆ. ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ. ಆದರೆ ಆ ಧ್ವನಿಯಲ್ಲಿ ಒಂದು ಇನ್ಬಿಲ್ಟ್ ಡಿಫಾಲ್ಟ್ ಇದೆ. ನಿಮಗೆ ಗೊತ್ತಿಲ್ಲದೆ ನೀವು ಆಲ್ಮೋಸ್ಟ್ ಇಡೀ ಸಾಂಗನ್ನು ಶಾರ್ಪಾಗಿ ಹಾಡ್ತೀರಿ. ಶಾರ್ಪ್ ಫ್ಲ್ಯಾಟ್ ಅಂತ ಅದಕ್ಕೆ ವಿದ್ಯೆ ಶಾಸ್ತ್ರೀಯ. ನಾವು ಹಾಡೋದನ್ನು ಕಲಿಯೋದು ಬೇರೆ, ಹಾಡುಗಾರಿಕೆಯನ್ನು ಕಲಿಯೋದು ಬೇರೆ, ವಿದ್ಯೆ ಕಲಿಯೋದು ಬೇರೆ, ಆಯಿತಾ? ಅದಕ್ಕೆ ಶಾಸ್ತ್ರೀಯವಾಗಿ ಒಂದು ಸ್ವಲ್ಪನಾದರೂ ಕಲ್ತ್ಕೋಬೇಕು ಅಂತ ಯಾಕೆ ಹೇಳೋದು ಅಂದರೆ ನಮ್ಮ ಅಂತರಂಗದ ದೃಷ್ಟಿ ಓಪನ್ ಆಗುತ್ತೆ. ಗುರುವೇ ನಿನ್ನ ಆಟಬಲ್ಲೋರು ಯಾರ್ಯಾರೋ, ಅದು ಗಾ ಕೊಡಿ, ಗಾ ಒಂದದು ಕ್ರೊಮ್ಯಾಟಿಕ್ ಅಂತ ನೋಡಿದ್ರೆ ಸಾ ರೇ ಒಂದು, ರೇ ಎರಡು, ಗಾ ಒಂದು, ಗಾ ಎರಡು, ಮಾ ಒಂದು, ತೀವ್ರ ಮಧ್ಯಮ, ಪಂಚಮ, ದೈವತ ಒಂದು, ಧಾ ಎರಡು, ನೀ ಒಂದು, ನೀ ಎರಡು, ಮೇಲ್ಗಡೆ ಷಡ್ಜ. ಇದು ಕ್ರೊಮ್ಯಾಟಿಕ್ ಅಂತ ಹೇಳ್ತಾರೆ. ಪ್ರಾಕ್ಟೀಸ್ ಈ ಥರ ಮಾಡ್ಕೋಬೇಕಾಗತ್ತೆ.
ಸ ರೇ ರೇ ಗ ಗ ಮ ಮ ಪ ಧ ಧ ನೀ ನೀ ಸ ಆ ಥರ ವಾಪಸ್ ಹಂಗೆ ಸ ನೀ ನೀ ಧ ಧ ಪ ಮ ಮ ಗ ಗ ರೇ ರೇ ಸ. ಇದನ್ನು ಒಂದೊಂದು ಸ್ವರವನ್ನು ದಿನಗಟ್ಟಲೆ ಪ್ರಾಕ್ಟೀಸ್ ಮಾಡಿದವರು, ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಕೂರಿಸ್ಕೊಂಡಂಥ ಉಸ್ತಾದ್ಗಳಿದ್ದಾರೆ. ಅವ್ರ ಗುರುಗಳು ಅವ್ರಿಗೆ ಇನ್ನೇನು ಹೇಳ್ಕೊಡ್ತಿರ್ಲಿಲ್ಲ. ಇವತ್ತು ಷಡ್ಜ ಸಾ ಲಗಾವ್ ಅಂದರೆ ಷಡ್ಜ ಹಿಡಿ, ಇವತ್ತು ಅವತ್ತು ಹಿಡಿ, ಅದೇ ಕೆಲಸ, ಬೇರೆ ಏನಿಲ್ಲ. ಈಗ ನೀವೇನು ಮಾಡಿದ್ರಿ, ಗುರುವೇ ನಿನ್ನ ಆಟಬಲ್ಲೋನ್ಯಾರ್ಯಾರೋ, ಅದು ಗಾ ಒಂದು. ಬಟ್ ನೀವು ಯಾರ್ಯಾರೋ, ಅದು ಗಾ ಎರಡು ಗಾ ಒಂದು, ಗಾ ಎರಡು ಗಾ ಒಂದು ನಡುವೆ ಹೋಗ್ತಾ ಇತ್ತು. ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು. ಆಶ್ಚರ್ಯ ಏನು ಅಂದರೆ, ನೀವು ರೇಂಜಲ್ಲಿ ಹೋದಾಗ, ಚರಣದಲ್ಲಿ ರೇಂಜಲ್ಲಿ ಹಾಡ್ತಿರಲ್ಲ, ಅವಾಗ ಪರ್ಫೆಕ್ಟಾಗಿತ್ತು. ಮಧ್ಯದ ಸ್ವರಗಳೇನಿರ್ತವೆ ಅಥವಾ ನೀವು ಮಂದಿರದಲ್ಲಿ ಹಾಡುವಾಗ ಎಲ್ಲ ಶಾರ್ಪ್ ಆಗ್ತಾ ಇದೆ, ಪ್ರತಿಯೊಂದು ಲ್ಯಾಂಡಿಂಗು ಶಾರ್ಪ್ ಆಗ್ತಾ ಇದೆ. ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ನಿಮಗೆ ದೇವರು ಕೊಟ್ಟಿರುವಂಥ ಧ್ವನಿಗೆ ನೀವು ಮ್ಯಾಜಿಕ್ ಮಾಡಬಹುದು. ಸೊ ಆ ಕಡೆ ಗಮನ ಕೊಡಿ, ಆಯಿತಾ? ಒಳ್ಳೆಯದಾಗಲಿ. ವೇಮುಗಲ್ ಸರ್. ಕೃಷ್ಣ ಅವರೇ, ತುಂಬ ಸುಶ್ರಾವ್ಯವಾಗಿ ಹಾಡಿದ್ರಿ, ಗಟ್ಟಿ ಧ್ವನಿ ಇದೆ, ಕೇಳಲಿಕ್ಕೂ ತುಂಬ ಇಂಪಾಗಿತ್ತು. ಅರ್ಚನಾ ಮ್ಯಾಮ್ ಹೇಳಿದಾಗೆ ಆ ಸ್ವರ ಸಂಸ್ಕಾರನ ಕಲಿಬೇಕು. ಹೆಚ್ಚಿಗೆ ನಮ್ಮ ಜನಪದ ಗಾಯಕರು ಅದ್ರ ಬಗ್ಗೆ ಯಾರೂ ಅಷ್ಟು ಆಸಕ್ತಿ ಕೊಟ್ಟಿಲ್ಲ ಮೇಡಮ್, ಇನ್ನು ಮುಂದೆ ಕೊಡಬೇಕು. ಯಾಕಂದರೆ ಹಳ್ಳಿಯಿಂದ ಬಂದ ಜನ ನಾವೆಲ್ಲ, ಹಾಗಾಗಿ ಹಾಡು ಮೊದಲನೇದಾಗಿ ಹಾಡು ಕಲಿಯೋದಕ್ಕೆ ಮತ್ತು ಅವಕಾಶಗಳಿಗಾಗಿ ಪ್ರಾರಂಭ ಆಯಿತು ಈ ಜನಪದ ಗೀತೆಗಳು. ಹಾಗಾಗಿ ಇನ್ನೂ ಹೆಚ್ಚಿನ ವಿದ್ಯೆ ಮುಂದಿನ ದಿನಗಳಲ್ಲಿ ಕಲೀಲಿಕ್ಕೆ ಈಗಾಗಲೇ ಸೂಕ್ಷ್ಮಗಳನ್ನು ಮೇಡಮ್ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾಡಿ ಒಳ್ಳೆ ಕಂಠ ಇದೆ, ಒಳ್ಳೆ ಎನರ್ಜಿ ಇತ್ತು ನಿಮ್ಮದು, ತುಂಬ ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಚಂದನ ವಾಹಿನಿ ಸಂಗೀತದ ವೈವಿಧ್ಯಮಯ ಪ್ರಕಾರಗಳನ್ನು ಕನ್ನಡ ನಾಡಿನ ಮಧುರ ಕಂಠದ ಗಾಯಕರ, ವಾದಕರ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಅಂಗಳಕ್ಕೆ ಅನವರತ ತಲುಪಿಸ್ತಾ ಇದೆ, ರಂಜಿಸ್ತಾ ಇದೆ. ಸಂಗೀತದ ಈ ಸಾಂಗತ್ಯ ನಿರಂತರವಾಗಿ ನಿಮ್ಮ ದೂರದರ್ಶನದಲ್ಲಿ ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನೀವು ಎಪಿಸೋಡ್ಗಳನ್ನು ನೋಡಬಹುದು. ನೀವು ಯಾವುದಾದ್ರೂ ಎಪಿಸೋಡ್ಗಳನ್ನು ಮಿಸ್ ಮಾಡಿದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ನೋಡ್ಬೋದು. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ಇವತ್ತು ವಿರಾಮ ಕೊಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದ
ಅದರ ಅನುಭವದ ಮಧುರಯಾನ ರಂಗಸುಧಾ ತತ್ವ ಪದದ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ ಭಾವ ಧ್ಯಾನ ಸಿನಿಗಾನ ಗಾನ ಸಿಂಚನ ಚಂದನದ ಅಂಗಳದಿ ಗೀತ ಚಾರಣ